ಶಾಸಕ ಮುನಿರತ್ನಂಗೆ ಖಡಕ್ ವಾರ್ನಿಂಗ್ ಕೊಟ್ಟ ಬೆಟ್ಟಸ್ವಾಮಿ ಗೌಡ. ಇವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾನು ಫೋನಲ್ಲಿ ಮಾತಾಡಿದ್ದೀನಿ ಅವರಿಗೆ. ಮಾತಾಡಿ ಮುನಿರತ್ನ ಅವ್ರಿಗೆ, ನೀವು ಈ ಥರ ರಾಮೋಜಿಗೌಡರ ಬಗ್ಗೆ ಮಾತಾಡಿದಿರಲ್ಲ, ಇದು ಸೂಕ್ತವಾದ ನಿಮಗೆ ಇದನ್ನ ಹೇಳ್ಬೋದು ಒಬ್ಬರು ಶಾಸಕರಾಗಿ ನೀವು. ರಾಮೋಜಿಗೌಡ ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ಇದರಲ್ಲಂತೂ ಖಂಡಿತ ನಮ್ಮ ಏನು ಆಪೋಸಿಟ್ ಪಾರ್ಟಿ ಕ್ಯಾಂಡಿಡೇಟ್ ಖಂಡಿತ ಸೋಲು. ನಮ್ಮ ಅಭ್ಯರ್ಥಿ ರಾಮೇಗೌಡರು ಅತ್ಯಧಿಕ ಮತಗಳಿಂದ ಅವರು 100% ಗೆದ್ದೇ ಗೆಲ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಯಾವ ರೀತಿಯ ಮೈತ್ರಿಯೂ ನಡೆಯೋಲ್ಲ. ಮೈತ್ರಿ ಇತ್ತಲ್ವ ಸರ್ ಆಗ್ಲೂ? ಯಾಕೆ ಸೋತರು ರಂಗನಾಥ್ ಅವರು ಅಲ್ವಾ? ಮೈತ್ರಿ ಇಲ್ಲಿ ಕೆಲಸ ಮಾಡಲ್ಲ. ಇಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಗೊತ್ತಾಯ್ತಾ? ಜನರಲ್ ಎಲೆಕ್ಷನ್ನೇ ಒಂದು, ನಮ್ಮ ಪದವೀಧರ ಕ್ಷೇತ್ರದೇ ಬೇರೆ ಥರ ಚುನಾವಣೆ ನಡೆಯುತ್ತೆ, ಗೊತ್ತಾಯ್ತಾ? ಇಲ್ಲಿ ಮೈತ್ರಿ ಗೀತ್ರಿ ಏನು ಎಲ್ಲವೆಲ್ಲ ವರ್ಕೌಟ್ ಆಗಲ್ಲ. ಕಳೆದ ಚುನಾವಣೆಯಲ್ಲಿ 3600 ಓಟು ಅಮಾನ್ಯಗೊಂಡಿರುವುದು ರಾಮೋಜಿಗೌಡರ ಸೋಲಿಗೆ ಕಾರಣವಾಯಿತು. ಅವ್ರು ಸೋತಿರೋದು ಬರೀ ಭಾಳ ಕಡಿಮೆ ಅಂತರದಿಂದ ಸೋತಿರೋದು. ಅದೇನಾಗಿದೆ, ಅವ್ರ ಚುನಾವಣೆಯಲ್ಲಿ ಸರಿಯಾದ ಮಾರ್ಗದರ್ಶನ ಇಲ್ಲದೇನೇನೆ 2 ಸಾರಿನೂ ಆ ಚುನಾವಣೆಯಲ್ಲಿ ಸುಮಾರು 3600 ಓಟುಗಳು ರಿಜೆಕ್ಟ್ ಆಗಿದೆ. ಆ ರಿಜೆಕ್ಟ್ ಆಗಿದ್ದರಲ್ಲಿ ಸುಮಾರು ನಮ್ಮ ರಾಮೋಜಿಗೌಡರಿಗೆ ಬರಬೇಕಾಗಿದ್ದಂಥದ್ದೇನೇನೆ 2,500 ಓಟ್ಗಳಿತ್ತು. ಆ ಓಟ್ಗಳು ಕರೆಕ್ಟಾಗಿ ರಿಜೆಕ್ಟ್ ಆಗದೇ ಇದ್ದರೆ ಖಂಡಿತ ನಮ್ಮ ರಾಮೋಜಿಗೌಡರಿಗೆ ಗೆಲ್ತಾ ಇದ್ರು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಯಾವುದೇ ಇದಿಲ್ಲ. ರಾಮೋಜಿಗೌಡ ಸೋತರು ನಿತ್ಯ ಸಮಾಜ ಸೇವೆಯಲ್ಲಿ ಅನೇಕ ಪದವೀಧರರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಈಗಾಗಲೇ ಗೆದ್ದಿದ್ರಲ್ಲ ಹಿಂದಿನ ನಮ್ಮ MLC ಆಗಿದ್ರಲ್ಲ, ಅವರು ಕೂಡ ಏನಾದರೂ ಕೆಲಸ ಈಗ 6 ವರ್ಷದಿಂದ ಮಾಡಿದಾರ? ಏನೂ ಇಲ್ಲದೆ, ಅಧಿಕಾರ ಇಲ್ಲದೇ ನಮ್ಮ ರಾಮೋಜಿಗೌಡರು ಈಗಾಗಲೇ ಸುಮಾರು 9,000 ಜನಗಳಿಗೆ ಉದ್ಯೋಗ ಮೇಳ ಮಾಡಿ ಉದ್ಯೋಗವನ್ನು ಕೊಡಿಸಿದ್ದಾರೆ. ಅನೇಕ ಶಾಲೆಗಳನ್ನು ದತ್ತು ತಗೊಂಡಿದ್ದಾರೆ. ಬಡ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಈ ಬಾರಿಯ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರುವುದರಿಂದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಗೆಲ್ಲುವುದು ಖಚಿತ. ಹಾಗಾಗಿ ಅದು ಕೂಡ ಸರ್ಕಾರ ಇರೋದ್ರಿಂದ ನಮ್ಮ ಪಕ್ಷದ ನಮ್ಮ ರಾಮೋಜಿಗೌಡರು ಗೆದ್ದರೆ ನಮ್ಮ ಪುಟ್ಟಣ್ಣರು ಆಲ್ರೆಡಿ ಇದ್ದಾರೆ. ಈ ಪದವೀಧರ ಮತ್ತು ಶಿಕ್ಷಕರಿಗೆ ತುಂಬ ಅನುಕೂಲ ಆಗ್ತದೆ. ಅವರು ವ್ಯಕ್ತಪಡಿಸ್ತಾ ಇದ್ದಾರಲ್ವಾ, ಈ ಮೊನ್ನೆ ಶಿಕ್ಷಕರ ಚುನಾವಣೆ ಆಯ್ತಲ್ವಾ, ಅವಾಗಲೂ ಮೈತ್ರಿ ಇತ್ತಲ್ವಾ? ಅದ್ಯಾಕೆ ಸೋತರು ರಂಗನಾಥ್ ಅವರು ಕ್ಯಾಂಡಿಡೇಟು? ಮೈತ್ರಿ ಇತ್ತಲ್ವ ಸರ್ ಆಗ್ಲೂ? ಯಾಕೆ ಸೋತರು ರಂಗನಾಥ್ ಅವರು ಅಲ್ವಾ? ಮೈತ್ರಿ ಇಲ್ಲಿ ಕೆಲಸ ಮಾಡಲ್ಲ. ಇಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಗೊತ್ತಾಯ್ತಾ? ಜನರಲ್ ಎಲೆಕ್ಷನ್ನೇ ಒಂದು, ನಮ್ಮ ಪದವೀಧರ ಕ್ಷೇತ್ರದೇ ಬೇರೆ ಥರ ಚುನಾವಣೆ ನಡೆಯುತ್ತೆ, ಗೊತ್ತಾಯ್ತಾ? ಇಲ್ಲಿ ಮೈತ್ರಿ ಗೀತ್ರಿ ಏನು ಎಲ್ಲವೆಲ್ಲ ವರ್ಕೌಟ್ ಆಗಲ್ಲ. ಮೈತ್ರಿಲಿರೋರು ಈಗಾಗಲೇ ನಾವು ಹೇಳ್ಬಾರ್ದು ನಿಮ್ಮ ಮೀಡಿಯಾ ಮುಂದೆ. ಯಾರ್ಯಾರು ನಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನ ನಾವು ಹೇಳ್ತೀನಿ ಆಮೇಲೆ, ಗೊತ್ತಾಯ್ತಾ? ಅಲ್ಲಿ ಅವ್ರ ಮೇಲೆ ಯಾರೂ ವಿಶ್ವಾಸ ಇಟ್ಟಿಲ್ಲ. ಎಲ್ಲ ನಮ್ಮ ಕ್ಯಾಂಡಿಡೇಟ್ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ವೋಟ್ ಮಾಡ್ತೀವಿ ಅಂತ ಬಂದಿದ್ದಾರೆ. ಖಂಡಿತ ವೋಟ್ ಆಗ್ತದೆ. ಮೈತ್ರಿ ಇಲ್ಲಿ ನಮ್ಮ ಪದವೀಧರ ಕ್ಷೇತ್ರದಲ್ಲಿ ವರ್ಕೌಟ್ ಆಗಲ್ಲ, ಗೊತ್ತಾಯ್ತಾ? ಈಗ ಹಂಗಾಗಿದ್ರೆ ರಂಗನಾಥ್ ಅವ್ರು ಗೆಲ್ಲಬೇಕಾಗಿತ್ತಲ್ಲ ಸರ್, ನಿಮಗೆ ಗೊತ್ತಲ್ವಾ? ಗೊತ್ತಾಯ್ತಾ? ಉದಾಹರಣೆಗೆ ನಾವೇ ನಮ್ಮ BDA ಕಾಂಪ್ಲೆಕ್ಸ್ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಚುನಾವಣೆ ಮಾಡಿದ್ವಿ. ಅವ್ರ ಕಡೆಯವರೇ ಬಂದು ನಾವೇನು ಶಾಮಿಯಾನ ಹಾಕೊಂಡು ಚುನಾವಣೆ ಮಾಡ್ತಾಯಿದ್ವಿ ಪುಟ್ಟಣ್ಣವ್ರದ್ದು. ಅಲ್ಲಿ ಏನು ರೀ, 2 ಪಕ್ಷದವ್ರ ಹತ್ರ ಅಲ್ಲಿ ನೋಡಿದ್ರೆ ಬಹುತತ್ರ ಜನನೇ ಇಲ್ಲ, ನೀವು ಒಂದು ಪಕ್ಷದವ್ರ ಹತ್ರ ನಿಮ್ಮ ಇಷ್ಟೊಂದು ಜನ ಕೂಡ ಹಾಕೊಂಡಿದ್ದೀರಾ ಅಂತಂದಿದ್ರು. ಅಷ್ಟೇ, ಅಲ್ಲೇ ಗೊತ್ತಾಗ್ತದೆ ಏನು ಯಾವ ಥರ ಹೋಗ್ತಾ ಇದೆ ಅಂತ ಮೈತ್ರಿ ಅಂತಂದೇಳಿ. ಮೈತ್ರಿ ಹಂಗಾಗಿದ್ರೆ ಸರ್, ಹಿಂದೆ ಎಲ್ಲ ಎಷ್ಟು ಚುನಾವಣೆಗಳು ನಡೆದು ನಮ್ಮ ಅನಿತಕ್ಕವ್ರು ಎಲೆಕ್ಷನ್ ನಿಂತರು MPಗೆ, ಗೆಲ್ಲಕ್ಕಾಯ್ತಾ ಮೈತ್ರಿನಲ್ಲಿ? ಅದಾದಮೇಲೆ ಬೇರೆಯವರೆಲ್ಲ ಮೈತ್ರಿ ಮಾಡ್ಕೊಂಡು ಮೈತ್ರಿ ಎಲ್ಲ ಕಡೆನೂ ವರ್ಕೌಟ್ ಆಗುತ್ತೆ, ಎಲ್ಲ ಇದಾಗುತ್ತೆ ಅಂತ ಇಲ್ಲ ಸರ್. ಚುನಾವಣೆ ಬೇರೆ ಥರ ನಡೀತವೆ, ಬೇರೆ ಥರ ಹೋಗ್ತವೆ. ಇದರಲ್ಲಂತೂ ಖಂಡಿತ ನಮ್ಮ ಏನು ಆಪೋಸಿಟ್ ಪಾರ್ಟಿ ಕ್ಯಾಂಡಿಡೇಟ್ ಖಂಡಿತ ಸೋಲು. ನಮ್ಮ ಅಭ್ಯರ್ಥಿ ರಾಮೇಗೌಡರು ಅತ್ಯಧಿಕ ಮತಗಳಿಂದ ಅವರು 100% ಗೆದ್ದೇ ಗೆಲ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಎಲ್ಲ ಶಾಲಾ ಕಾಲೇಜುಗಳು ಇರ್ಬೋದು, ಆಮೇಲೆ ಪ್ರಮುಖ ಮುಖಂಡರುಗಳಿರ್ಬೋದು, ಮನೆಯಲ್ಲಿ ಇರ್ತಕ್ಕಂಥ ರಿಟೈರ್ಡ್ ಪ್ರಿನ್ಸಿಪಲ್ಗಳು, ಟೀಚರ್ಸು, ಆಮೇಲೆ ಸರ್ಕಾರಿ ಅಧಿಕಾರಿಗಳು ಕೂಡ ರಾಮೋಜಿಗೌಡ ಪರವಾಗಿ ನಿಂತವ್ರು ಇವತ್ತು ಗೆಲ್ಲಿಸ್ಬೇಕು ಅಂತಂದು. ನಾನು ಬೆಂಗಳೂರು ಪದವೀಧರ ಮತದಾರರಿಗೆ ದಯಮಾಡಿ, ಈಗಾಗಲೇ ನಮ್ಮ ದೇವತಾ ಮನುಷ್ಯ ಅಂತಲೇ ಹೇಳ್ಬೇಕು ರಾಮೋಜಿಗೌಡರು. ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಎಲ್ಲದಕ್ಕೂ ಏನೇ ಕೆಲಸ ಕಾರ್ಯಗಳಿದ್ರು ಸರ್ಕಾರ ಇದೆ, ಸರ್ಕಾರದ ಮಧ್ಯೆ ಹೋರಾಟ ಮಾಡಿ ಈಗ 6 ಜನ ಈಗ ಇರೋರು ಪ್ಲಸ್ ಹಿಂದೆ ಇರತಕ್ಕಂಥ MLCಗಳೆಲ್ಲ ನಮಗೆ ಬಂದು ಸಹಕಾರ ನೀಡ್ತಾರೆ. ನಿಮ್ಮ ಕಷ್ಟ ಸುಖಗಳು ಸ್ಪಂದಿಸ್ತಾರೆ. ಏನೇ ನಿಮ್ಮ ತೊಂದರೆಗಳು, ವೇಜ್ ರಿವಿಷನ್ ಇರ್ಬೋದು, ನಿಮ್ಮ ಕಷ್ಟ ಸುಖಗಳು, ಶಾಲಾ ಕಾಲೇಜುಗಳ ತೊಂದರೆ ಇರ್ಬೋದು, ಅದೆಲ್ಲ ನಿವಾರಣೆ ಮಾಡ್ತಾರೆ. ಈಗೇನು ಪುಟ್ಟಣ್ಣವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ರಾಮೋಜಿಗೌಡರನ್ನು ಸಹ ಅತ್ಯಧಿಕ ಮತಗಳಿಂದ
ಮತ ನೀಡಿ ನೀವೆಲ್ಲರೂ ಕೂಡ ದಯವಿಟ್ಟು ರಾಮೋಜಿಗೌಡರಿಗೆ ಮತ ನೀಡಿ ಅವ್ರನ್ನ ಜಯಗಳಿಸ್ಕೋಬೇಕು ಅಂತ ಹೇಳಿ ನಮ್ಮ ವಿಶೇಷವಾಗಿ ರಾಜರಾಜ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ಇನ್ನೂ ಉಳಿದ 35 ವಿಧಾನಸಭಾ ಕ್ಷೇತ್ರ ಟೋಟಲ್ 36 ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಕಳಕಳಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಸೀರಿಯಲ್ ನಂಬರ್ 2 ನಮ್ಮ ರಾಮೋಜಿಗೌಡರಿಗೆ ಒಂದು ಅಂತ ಗೆರೆ ಎಳೆಯುವ ಮುಖಾಂತರ ಮೊದಲನೇ ಪ್ರಾಶಸ್ತ್ಯನ ನಮ್ಮ ರಾಮೋಜಿಗೌಡರಿಗೆ ನೀಡಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ರಾಮೋಜಿಗೌಡರು ಅವರು ಈಗಾಗಲೇ 2 ಬಾರಿ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವರು ಗೆದ್ದು ಸೋತಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಅವ್ರು ಸೋತಿರೋದು ಬರೀ ಭಾಳ ಕಡಿಮೆ ಅಂತರದಿಂದ ಸೋತಿರೋದು. ಅದೇನಾಗಿದೆ, ಅವ್ರ ಚುನಾವಣೆಯಲ್ಲಿ ಸರಿಯಾದ ಮಾರ್ಗದರ್ಶನ ಇಲ್ಲದೇನೇನೇನೆ 2 ಸಾರಿನೂ ಆ ಚುನಾವಣೆಯಲ್ಲಿ ಸುಮಾರು 3,600 ಓಟ್ಗಳು ರಿಜೆಕ್ಟ್ ಆಗಿದೆ. ಆ ರಿಜೆಕ್ಟ್ ಆಗಿದ್ದರಲ್ಲಿ ಸುಮಾರು ನಮ್ಮ ರಾಮೋಜಿಗೌಡರಿಗೆ ಬರಬೇಕಾಗಿದ್ದಂಥದ್ದೇನೇನೆ 2,500 ಓಟ್ಗಳಿತ್ತು. ಆ ಓಟ್ಗಳು ಕರೆಕ್ಟಾಗಿ ರಿಜೆಕ್ಟ್ ಆಗದೇ ಇದ್ದರೆ ಖಂಡಿತ ನಮ್ಮ ರಾಮೋಜಿಗೌಡರಿಗೆ ಗೆಲ್ತಾಯಿದ್ರು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಯಾವುದೇ ಇದ್ದಿಲ್ಲ. ಅದ್ರಲ್ಲಿ ಏನಾಗಿದೆ, ಸರಿಯಾದ ಮಾಹಿತಿ ಇಲ್ಲದೇನೆ ಅದು ರಿಜೆಕ್ಟ್ ಆಗಿ ಓಟ್ಗಳು ಇದ್ದಂಥ ಅವರು ಸೋಲಕ್ಕೆ ಕಾರಣ ಆಯಿತು. ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಅವರ ಘನತೆ, ಗೌರವ, ಅವ್ರು ಯಾವುದೋ ವ್ಯಕ್ತಿತ್ವ ಹೇಗಿದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಮಗ ಹೋದರೂ ಕೂಡ ಅವ್ರಿಗೇನು ಕಷ್ಟ ವಿಚಾರಿಸಿ ನಗುಮುಖದಿಂದನೇ ಸ್ವಾಗತ ಮಾಡ್ತಾರೆ. ಒಂದು ಕಷ್ಟ ಅಂತ ಹೋದ್ರೂ ಅವ್ರಿಗೆ ಸಹಾಯ ಮಾಡ್ತಾರೆ. ಒಂದು ಸ್ಕೂಲ್ದಿರ್ಬೋದು, ಒಂದು ಆಸ್ಪತ್ರೆದಿರ್ಬೋದು, ಒಂದು ಸ್ಕೂಲ್ ಅಡ್ಮಿಷನ್ದಿರ್ಬೋದು, ಆಮೇಲೆ ಅನೇಕ ಸ್ಕೂಲ್ಗಳನ್ನ ದತ್ತು ತಗೊಂಡು ಕೆಲಸ ಮಾಡಿಸಿ ಇವತ್ತಿಗೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಮೋಜಿಗೌಡರು. ಅದ್ರ ಜೊತೆಯಲ್ಲಿ ಇದುವರೆಗೂ ಯಾರಾದ್ರೂ ಈಗಾಗಲೇ ಗೆದ್ದಿದ್ರಲ್ಲ, ಹಿಂದಿನ ನಮ್ಮ MLC ಆಗಿದ್ರಲ್ಲ, ಅವರು ಕೂಡ ಏನಾದರೂ ಕೆಲಸ ಈಗ 6 ವರ್ಷದಿಂದ ಮಾಡಿದಾರಾ? ಏನೂ ಇಲ್ಲದೆ, ಅಧಿಕಾರ ಇಲ್ಲದೇ ನಮ್ಮ ರಾಮೋಜಿಗೌಡರು ಈಗಾಗಲೇ ಸುಮಾರು 9,000 ಜನಗಳಿಗೆ ಉದ್ಯೋಗ ಮೇಳ ಮಾಡಿ ಉದ್ಯೋಗವನ್ನು ಕೊಡಿಸಿದ್ದಾರೆ. ಅನೇಕ ಶಾಲೆಗಳನ್ನು ದತ್ತು ತಗೊಂಡಿದ್ದಾರೆ. ಬಡ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಬುಕ್ಸ್ಗಳು ಕೊಟ್ಟಿದ್ದಾರೆ, ಫೀಸ್ ಸಹಾಯ ಮಾಡಿದ್ದಾರೆ. ಆಮೇಲೆ ಎಲ್ಲ ಟೀಚರ್ಸ್ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಎಲ್ಲ 36 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಏನು ಬರುತ್ತೆ ನಮ್ಮ MLC ಬೆಂಗಳೂರು ಪದವೀಧರ ಕ್ಷೇತ್ರ, ಆ ಕ್ಷೇತ್ರದ ವ್ಯಾಪ್ತಿನಲ್ಲಿ ಇರತಕ್ಕಂಥ ಎಲ್ಲ ಟೀಚರ್ಸ್ ಇರ್ಬೋದು, ಪದವೀಧರರು ಇರ್ಬೋದು, ಅವ್ರಿಗೆಲ್ಲ ಕಷ್ಟಕ್ಕೆಲ್ಲ ಸ್ಪಂದಿಸಿ ಅವರ ವಿಶ್ವಾಸವನ್ನು ಗಳಿಸಿದ್ದಾರೆ. ಇವತ್ತು ಯಾವುದೇ ಭಾಗಕ್ಕೆ ಹೋದರೂ ಕೂಡ ನಾವು ರಾಮೋಜಿಗೌಡರಿಗೆ ನಾವು ವೋಟ್ ಮಾಡಬೇಕು, ರಾಮೋಜಿಗೌಡರು ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸ ಮಾಡಿಕೊಡ್ತಾರೆ, ನಮ್ಮ ಜೊತೆನಲ್ಲಿ ಇರ್ತಾರೆ ಅಂತ. ಜೊತೆಗೆ ನಮಗೆ ಈಗ ಸರ್ಕಾರ ಇದೆ. ನಮ್ಮ ಸರ್ಕಾರ ಇರಬೇಕಾದ್ರೆ ನಮ್ಮ ಸರ್ಕಾರದಿಂದ ಈಗಾಗಲೇ 5 ಗ್ಯಾರಂಟಿಗಳನ್ನ ತಮಗೆಲ್ಲ ಗೊತ್ತಿದ್ದಾಗೆ ಹಿಂದೆನೇನೆ ನೀವೆಲ್ಲ ಬಂದು ನಮ್ಮನ್ನೆಲ್ಲ ಅವಾಗೆಲ್ಲ ಕೂಡ ನಮ್ಮ ಇಂಟರ್ವ್ಯೂ ಮಾಡಿದ್ರಿ. 5 ಗ್ಯಾರಂಟಿಗಳು ಏನಾಗುತ್ತೆ ನಿಮ್ಮ ಕೈ ಹಿಡಿಯುತ್ತೆ ಅಂತ ಕೇಳಿದ್ರಿ. 5 ಗ್ಯಾರಂಟಿಗಳು ಖಂಡಿತ ಕೈ ಹಿಡಿಯುತ್ತೆ. ನಮ್ಮದು ಭಾಳ ಅತ್ಯಧಿಕ ಬಹುಮತದಿಂದ ನಮ್ಮ ಪಕ್ಷ ರಾಜ್ಯದಲ್ಲಿ ಬರ್ತದೆ ಅಂತ ಹೇಳಿದ್ವಿ. ಅದೇ ರೀತಿ ಪಕ್ಷ ಬಂತು, ಅಧಿಕಾರ ಹಿಡಿದಿದ್ವಿ. ಸರ್ಕಾರ ಇರೋದ್ರಿಂದ ನಮ್ಮ ಏನು ಶಿಕ್ಷಕರು ಇರ್ಬೋದು, ಪದವೀಧರರು ಇರ್ಬೋದು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸರ್ಕಾರದ ಜೊತೆ ಹೋರಾಟ ಮಾಡಿ ಅವರು ಮತ್ತು ನಮ್ಮ ಪುಟ್ಟಣ್ಣವರು ಈಗ ಶಿಕ್ಷಕರ ಕ್ಷೇತ್ರದಿಂದ ಈಗಾಗಲೇ ನಮ್ಮ ಪುಟ್ಟಣ್ಣವರು ಜಯಗಳಿಸಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ರಾಮೋಜಿಗೌಡರು ಕೂಡ ಗೆದ್ದು ವಿಧಾನ ಪರಿಷತ್ ಹೋದರೆ ಖಂಡಿತ ಪದವೀಧರರು ಮತ್ತು ವಿಧಾನಸಭಾ ಕ್ಷೇತ್ರದ ನಮ್ಮ ಎಲ್ಲ ಶಿಕ್ಷಕರದು ಏನೇನು ವ್ಯಾಪ್ತಿಲಿದೆ ಕಷ್ಟ ಸುಖಗಳಿರ್ಬೋದು, ಅವರ ತೊಂದರೆಗಳಿರ್ಬೋದು, ವೇಜ್ ಬಗ್ಗೆ ಇರ್ಬೋದು. ಈಗ ಮೊನ್ನೆ ನಮ್ಮ ಪಕ್ಷದ ಕಚೇರಿಯಲ್ಲಿ KPCC ಕಚೇರಿಯಲ್ಲಿ ಮುಖ್ಯಮಂತ್ರಿಗಳ ಎದುರುಗಡೆನೇ ಚರ್ಚೆ ಆಯಿತು. ಯಾವುದೋ ಕ್ಷೇತ್ರಗಳ ಪದವೀಧರ ಶಿಕ್ಷಕರಿಗೆ ವೇತನ ಆಯೋಗದ ಅದನ್ನು ಪೆಂಡಿಂಗ್ ಇರೋದನ್ನು ಕ್ಲಿಯರ್ ಮಾಡಿಕೊಡ್ಬೇಕು, ಎಲ್ಲ ಡಿಮ್ಯಾಂಡು ಇಟ್ಟರು. ಎಲ್ಲ ಈಗೇನು ಚುನಾವಣೆಗೆ ನಮ್ಮ 6 ಜನ ಅಭ್ಯರ್ಥಿಗಳು ನಿಂತಿದ್ದಾರೆ ವಿಧಾನ ಪರಿಷತ್ತಿಗೆ, ಅವರು ಕೂಡ ಎಲ್ಲ ಡಿಮ್ಯಾಂಡ್ಗಳಿಟ್ಟರು. ಅದು ಮುಖ್ಯಮಂತ್ರಿಗಳು ಕೂಡ ಸ್ಪಂದಿಸಿ ನಮ್ಮ ಸಭೆಯಲ್ಲಿ ಹೇಳಿದ್ರು, ಅವತ್ತು ಖಂಡಿತ ಮಾಡೋಣ, ಎಲ್ಲ ಇದು ಮಾಡಿಸಿ ಅಂತಂಥೇಳಿ. ಹಾಗಾಗಿ ಅದು ಕೂಡ ಸರ್ಕಾರ ಇರೋದ್ರಿಂದ ನಮ್ಮ ಪಕ್ಷದ ನಮ್ಮ ರಾಮೋಜಿಗೌಡರು ಗೆದ್ದರೆ ನಮ್ಮ ಪುಟ್ಟಣ್ಣರು ಆಲ್ರೆಡಿ ಇದ್ದಾರೆ. ಈ ಪದವೀಧರ ಮತ್ತು ಶಿಕ್ಷಕರಿಗೆ ತುಂಬ ಅನುಕೂಲ ಆಗ್ತದೆ. ಒಂದು ವೇಜ್ ರಿವಿಷನ್ ವಿಚಾರ ಇರ್ಬೋದು, ಒಂದು ಟ್ರಾನ್ಸ್ಫರ್ಗಳದಿರ್ಬೋದು, ಅವ್ರ ಕಷ್ಟ ಸುಖಗಳಿರ್ಬೋದು, ಶಾಲಾ ಅಭಿವೃದ್ಧಿ ಕೆಲಸಗಳಿರ್ಬೋದು, ಅದೆಲ್ಲ ಕೂಡ ಅದು ಅನುಕೂಲ ಮಾಡಿಕೊಡ್ತಾರೆ. ಜೊತೆಗೆ ನಮ್ಮ ರಾಮೋಜಿಗೌಡರು ಈಗಾಗಲೇ ಸುಮಾರು 1.5 ವರ್ಷದಿಂದ ಏನು ಈ ಚುನಾವಣೆ 2 ಚುನಾವಣೆಯಲ್ಲಿ ಅವರು ಸೋತ್ರಲ್ಲ, ಅದು ಪರ್ಯಾಯವಾಗಿ ಅವ್ರು ಏನು ಮಾಡಿ 1.5 ವರ್ಷದಿಂದ ಎಲ್ಲರನ್ನು ವಿಶ್ವಾಸ ಗಳಿಸಿ ಲೀಡ್ರ್ಗಳಿರ್ಬೋದು, ಶಾಲಾ ಆಡಳಿತ ಮಂಡಳಿ ಇರ್ಬೋದು, ಕಾಲೇಜುಗಳಿರ್ಬೋದು, ಎಲ್ಲರನ್ನೂ ಭೇಟಿ ಮಾಡಿ ಆಮೇಲೆ ಇವತ್ತುಗಳೆಲ್ಲ ಲೀಡ್ರ್ಗಳನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಪ್ರತಿಯೊಂದು ವಾರ್ಡು ಮತ್ತು ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವ್ರು ಎಲ್ಲ ಭಾಗದಲ್ಲೂ ಸುತ್ತಿ ಎಲ್ಲರನ್ನ ವಿಶ್ವಾಸ ಗಳಿಸಿ ಇವತ್ತು ಅವ್ರನ್ನೆಲ್ಲರನ್ನೂ ನಮ್ಮ ಪರವಾಗಿ ವೋಟ್ ಮಾಡೋಂಥ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡಿದ್ದಾರೆ. ಅದು ಭಾಳ ಸಂತೋಷ ಆಯಿತು. ಅದಾಗಿ ನಾವು ಇವತ್ತಿಗೂ ಕೂಡ ಎಲ್ಲ ಭಾಗದಲ್ಲಿ ಯಾವ ಭಾಗಕ್ಕೆ ಹೋದರೂ ಕೂಡ ಇಲ್ಲ ಸರ್, ನಾವು ಈಗಾಗಲೇ ಸುಮಾರು ನಮ್ಮ ರಾಜರಾಜ ವಿಧಾನಸಭಾ ಕ್ಷೇತ್ರದ ನಮಗೆ ಈಗ ಈ ಭಾಗದಲ್ಲಿ ನಾನು ಬೆಟ್ಸ್ವಾಮಿಗೌಡ ಮತ್ತು ಅವರ ಕಚೇರಿಯಿಂದ ನಮ್ಮ ಪದ್ಮರಾಜ್ ಅಂತ ಇನ್ನೊಬ್ಬರು ನಮ್ಮ ರಾಘು ಮತ್ತು ರವಿ ಅವರು ಎಲ್ಲ ನಮಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಸ್ನೇಹಿತರು ನಮ್ಮ ಹುಡುಗನೆಲ್ಲರೂ ಕೂಡ ನಾವು ಬಳಸ್ಕೊಂಡು 9 ವಾರ್ಡಲ್ಲೂ ಕೂಡ ಸಕ್ರಿಯವಾಗಿ
ಎಲ್ಲ ವೋಟರ್ಸ್ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ನಾವು ಮನೆ ಸರ್ವೆ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದಯಮಾಡಿ ರಾಮನಗರಕ್ಕೆ ವೋಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ನಾವು ಕೂಡ 10 ತಿಂಗಳಿಂದ ಸತತವಾಗಿ ಎಲ್ಲ ಕಡೆಯೂ ಸುತ್ತಿ ಅವ್ರನ್ನ ವಿಶ್ವಾಸ ಗಳಿಸಿದ್ದೀವಿ. ನಮ್ಮ ಮತದಾರರು ಹೇಳಿದ್ದಾರೆ, ಇಲ್ಲ ಸರ್ ನಾವು ಈ ಸರಿ ರಾಮೋಜಿಗೌಡರಿಗೆ ವೋಟ್ ಮಾಡ್ತೀವಿ, ಹಿಂದೆ ಇದ್ದಂಥ MLC ನಮಗೇನು ಮಾಡಿಕೊಡ್ಲಿಲ್ಲ ಅನ್ನೋ ಒಂದು ಇದನ್ನು ಎಲ್ಲ ಶಾಲಾ ಮಂಡಳಿಯವರು ಹೇಳಿದ್ರು. ಆಗಿನ ಶಿಕ್ಷಕರು ಪದವೀಧರರು ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ರಾಮೋಜಿಗೌಡರ ವ್ಯಕ್ತಿತ್ವಕ್ಕೂ ಹಿಂದಿನ ಅಭ್ಯರ್ಥಿ ವ್ಯಕ್ತಿತ್ವ ಭಾಳ ಅಜಗಜಾಂತರ ಡಿಫ್ರೆನ್ಸ್ ಇದೆ. ನೀವು ಯಾರೇ ಹೋಗಲಿ, ನೀವೇ ಹೋಗಲಿ, ನಾವಾಗಲಿ 100 ಜನ ನಗ್ನಗ್ತಾ ಮಾತಾಡ್ತಾರೆ ಹೊರತು ಇನ್ಯಾರಾಗಿದೆ 2 ಸಾರಿ ಸೋತು 3ನೇ ಸಾರಿಗೆ ಕ್ಯಾಂಡಿಡೇಟ್ ಆಗಿ ಬರ್ತಿರ್ಲಿಲ್ಲ. ಅವ್ರಿಗೇನಿದೆ ಇವತ್ತು ಕೂಡ ನಾನು ಛಲ ಅವ್ರದ್ದು, ಯಾಕೆಂದರೆ ಅಷ್ಟು ಸರ್ವಿಸ್ ಮಾಡಿದ್ದಾರೆ. ಆ ಸರ್ವಿಸ್ ಪ್ರತಿಫಲ ದಯವಿಟ್ಟು ಅವ್ರಿಗೆ ಸಿಗಬೇಕು. ಎಲ್ಲರೂ ವಿಶ್ವಾಸ ಗಳಿಸಿದ್ದಾರೆ. ಎಲ್ಲ 28 ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರದಲ್ಲಿ ಕಂಪ್ಲೀಟ್, ಅದು 7 ಕ್ಷೇತ್ರ 9 ಕ್ಷೇತ್ರ ಬರ್ತದೆ. ಅದೆಲ್ಲ ಕೂಡ ಸರ್ 36 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ರಾಮೋಜಿಗೌಡರ ಪರವಾಗಿ ಖಂಡಿತ ನಾವು ಓಟ್ ಹಾಕಿ ರಾಮೋಜಿಗೌಡರನ್ನ ಗೆಲ್ಲಿಸ್ಬೇಕು. ನಾವು ಯಾವ್ದಾರ ಭಾಗಕ್ಕೆ ಇಲ್ಲ ಸರ್, ನಾವು ಹೋಗಕ್ಕೆ ಮುಂಚೆನೇ ನಾವು ರಾಮೋಜಿಗೌಡರಿಗೆ ಓಟ್ ಹಾಕ್ತೀವಿ ಸರ್, ಈ ಸರ್ ಅವ್ರನ್ನ ಗೆಲ್ಲಿಸ್ಬೇಕು ಸರ್. ಈ ಸ್ಲೋಗನ್ ಎಲ್ಲ ಕಡೆನೂ ಬಂದಿದೆ ಸರ್. ಅವರು ಶಾಸಕರಾಗಿದ್ದಾರೆ, ಎಷ್ಟು ಬಾರಿ ಶಾಸಕರಾದ್ರು ಸರ್ ಇಲ್ಲಿ. ಅವರು ಇವರು ಎಲ್ಲಿಂದ ಬಂದರು ಸರ್? ಅಲ್ಲ, ಮುನಿರತ್ನ ಅವ್ರು ಎಲ್ಲಿಂದ ಬಂದರು? ಅವರು ಇವ್ರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾನು ಫೋನಲ್ಲಿ ಮಾತಾಡಿದ್ದೀನಿ ಅವರಿಗೆ, ಮಾತಾಡಿ ಮುನಿರತ್ನ ಅವ್ರಿಗೆ, ನೀವು ಈ ಥರ ರಾಮೋಜಿಗೌಡರ ಬಗ್ಗೆ ಮಾತಾಡಿದಿರಲ್ಲ, ಇದು ಸೂಕ್ತವಾದ ನಿಮಗೆ ಇದನ್ನ ಹೇಳ್ಬೋದು ಒಬ್ಬರು ಶಾಸಕರಾಗಿ ನೀವು. ಅವರು ಇದೇ ಕೋಲಾರ ಜಿಲ್ಲೆ ಚಿಂತಾಮಣಿನಲ್ಲಿ ಅವ್ರ ತಂದೆ ವೆಂಕಟೇಗೌಡ ಅಂತಂತೇಳಿ ಮೂಲ ಗೌಡರು, ಅವರು ಇಲ್ಲಿ ಹುಟ್ಟಿ ಬೆಳೆದಿರೋಂಥವ್ರು. ಅವ್ರ ಅಣ್ತಮ್ಮದಿರು ಇವತ್ತು ನಮ್ಮ ವಾರ್ಡಲ್ಲಿ ಲಕ್ಷ್ಮೀದೇವಿನಗರ ಭಾಗದಲ್ಲಿ ರಾಮೇಗೌಡ ಮತ್ತು ಇವರು ಎಲ್ಲ ಅವ್ರ ಅಣ್ತಮ್ಮದಿರೆಲ್ಲ ಇಲ್ಲೇ ಇದ್ದಾರೆ. ನಮ್ಮ ವೀಣಾ ಸ್ಕೂಲ್ ಭಾಗದಲ್ಲಿ ಇರೋದು ಅವರೆಲ್ಲ ನಮ್ಮ ಆತ್ಮೀಯರೇನೇ. ಕೋಲಾರ ಜಿಲ್ಲೆ ಒಂದು ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋ ಅಂಥವ್ರು. ಮೊದಲವ್ರ ಹೆಸರು ರಾಮೋಜಿ ಅಂತ ಅಷ್ಟೇ ಇತ್ತಂತೆ, ಈಗ ರಾಮೋಜಿಗೌಡ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಅವ್ರೇನು ಮಹಾರಾಷ್ಟ್ರದಿಂದ ಬಂದವರಾ? ಮಹಾರಾಷ್ಟ್ರದಿಂದ ಬಂದಿರೋ ಸ್ವಾಮಿ, ಕರ್ನಾಟಕದ ರೂಟ್ ಬೆಳೆದವರು. ನೀವಾದ್ರೆ ಆಂಧ್ರದಿಂದ ಬಂದಿದ್ದೀರಾ. ಆಂಧ್ರದಿಂದ ಬಂದು ಮುನಿರತ್ನಂ ಅಂತ ಇಟ್ಕೊಂಡ್ರಿ, ಮುನಿರತ್ನಂ ನಾಯ್ಡು ಅಂತ. ನಾಯ್ಡು ಹೋಯ್ತು, ಮುನಿರತ್ನಂ ಹೋಯ್ತು, ಈಗ ಮುನಿರತ್ನ ಅಂತ ಇಟ್ಕೊಂಡಿದ್ದೀರಾ. ನೀವು ಚೇಂಜ್ ಮಾಡ್ಕೊಂಡಿಲ್ವಾ? ಯಾಕೆ ಮಾಡ್ಕೊಂಡ್ರಿ? ನೀವು ಅದೇ ಉದ್ದೇಶಕ್ಕೆ ಮಾಡ್ಕೊಂಡಿದ್ದೀರಾ. ಅವ್ರು ಹಂಗಲ್ಲ, ಗೌಡ್ರು. ಅವ್ರು ನಿಮ್ಮ ಮೂಲ ಬೇಕಾದ್ರೆ ಹೋಗಿ ನೀವು ಪರಿಶೀಲನೆ ಮಾಡಿ. ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕಲ್ಲಿ ಅವ್ರ ಗ್ರಾಮ ಯಾವುದು, ಅವ್ರದ್ದು ಪೂರ್ವಿಕರು ಯಾರು, ಎಲ್ಲಿ ಹುಟ್ಟಿದ್ರು ಏನು ಅಂತೇಳಿ ಇದು ತಪ್ಪು ಮಾಹಿತಿ. ನಾನು ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಸಾರಿ ಅವ್ರ ವಿಚಾರಕ್ಕೆ ನಾನು ಮೊನ್ನೆ ಫೋನಲ್ಲೂ ಹೇಳಿದ್ದೀನಿ. ನಾನು ದಯವಿಟ್ಟು ಆ ವಿಚಾರ ಇನ್ನೊಂದು ಸರಿ ಇಲ್ಲ, ಅದು ಹಂಗಂತ ಏನು ಹೇಳಿದ್ರು ನಮಗೆ. 4 ಜನ ಕೂರಿಸ್ಕೊಂಡು ವೇದಿಕೆ ಮೇಲೆ ಇನ್ನೊಬ್ಬರು ನಾವು ತುಚ್ಛವಾಗಿ ಮಾತಾಡೋದಲ್ಲ. ನೀವು ಓಟ್ ಕೇಳಿ, ನಿಮ್ಮ ಪಕ್ಷದ ಇದ್ರ ಸಾಧನೆಗಳು ಹೇಳ್ಕೊಳ್ಳಿ. ಅದು ಬಿಟ್ಟು ಅವ್ರ ಜಾತಿ, ಅವ್ರ ಕುಟುಂಬ, ಅವ್ರ ಇದ್ರ ಬಗ್ಗೆ ನೀವು ಮಾತಾಡೋದು ಸೂಕ್ತ ಅಲ್ಲ. ಇದೆಲ್ಲ ನಿಮಗೆ ಶೋಭೆ ತರತಕ್ಕಂಥದ್ದಲ್ಲ ಅಂತ ಹೇಳ್ತೀನಿ. ಈಗಲೂ ಕೂಡ ಮುಂದೆ ಈಗಲೂ ಹೇಳ್ತೀನಿ ನಾನು ಅದನ್ನು ಯಾವುದೇ ಅಲ್ಲ. ಅವರು ಪಕ್ಕಾ ಗೌಡ್ರು. ನನಗೆ ಗೊತ್ತಿರೋ ನಮ್ಮ ಇದ್ರ ಈಗ ಅವ್ರ ಅಣ್ತಮ್ಮದಿರ ಉದಾಹರಣೆಗೆ ನಾನು ಬಂದೆ 40 ವರ್ಷ ಆಯಿತು ಏರಿಯಾಗೆ. 40 ವರ್ಷದಿಂದನೂ ಇಲ್ಲೇ ಇದ್ದಾರೆ, ಅವ್ರ ಅಣ್ತಮ್ಮದಿರೆಲ್ಲ ಇದ್ದಾರೆ. ಅವರು ಇಲ್ಲೇ ಇವ್ರ ಮನೇಲಿ ಇದ್ದೋದು ಅಂತವ್ರು. ಅವ್ರು ಹುಟ್ಟು ಬೆಳೆದಿರೋದು ನಾನು ಹೇಳ್ದಂಗೆ ಚಿಂತಾಮಣಿ ತಾಲೂಕಲ್ಲಿ. ಮೂಲ ಅವ್ರದ್ದು ಯಾವ ಬೆಳಗಾಮೂ ಅಲ್ಲ, ಮಹಾರಾಷ್ಟ್ರನೂ ಅಲ್ಲ. ಅವರು ಪಕ್ಕಾ ಗೌಡ್ರೆ, ಗೊತ್ತಾಯ್ತಾ? ಅದನ್ನು ಇವರು ಸುಳ್ಳು ಮಾಹಿತಿಗೆ ಅವ್ರಿಗೆ ಅಪಪ್ರಚಾರ ಮಾಡಬೇಕು. ಹೆಂಗಿದ್ರು ಗೆಲ್ತಾರೆ ಅಂತ ಗೊತ್ತಾಯ್ತಲ್ಲ, ಆ ಗೆಲ್ತಾರೇನೋ ಒಂದು ಉದ್ದೇಶಕ್ಕೆ ಏನಾದರೂ ಮಾಡಿ ಅಲ್ಲಿ ಬ್ರೇಕ್ ಮಾಡ್ಬೇಕು ಅವ್ರನ್ನ. ಅವ್ರು ಕೆಟ್ಟ ಹೆಸರು ತರಬೇಕು ಅನ್ನೋ ಸದುದ್ದೇಶದಿಂದ ಅವ್ರು ಏನೋ ಒಂದು ಮಾಡಿಕೊಂಡು ಇನ್ನೇನು ಏನೋ ಮಾಡೋಕ್ಕಾಗಿಲ್ವಲ್ಲ ಅವ್ರಿಗೆ. ಅದನ್ನು ಮಾಡೋಕ್ಕೆ ಅಂತ ಇದನ್ನ ಹೇಳ್ಕೊಂಡು ಅವ್ರಿಗೆ ಸೂತದೆ. ವಿಶ್ವಾಸ ನೋ ಸರ್. ಈಗಲೂ ನಾನು ಬರ್ಕೊಡ್ತೀನಿ, ಬರ್ಕೊಳ್ಳಿ. ನೀವು 6ನೇ ತಾರೀಕು ಬನ್ನಿ, ಇಲ್ಲೇ ನನ್ನ ಆಫೀಸ್ಗೆ ನಾನು ಹೇಳ್ತೀನಿ. ಅವತ್ತು 100ಕ್ಕೆ 100 ನಮ್ಮ ರಾಮೋಜಿಗೌಡರು ಅತ್ಯಧಿಕ ಮತಗಳಿಂದ ನಮ್ಮ ಬೆಂಗಳೂರು ಪದವಿ ಕ್ಷೇತ್ರದ ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ. ನೋಡಿ ಬೇಕಾದ್ರೆ ಅದು ಕರೆಕ್ಟ್. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆಗ ನಮ್ಮ ರಾಮೋಜಿಗೌಡರು ಎಲ್ಲಿ ಪದವೀಧರರಿದ್ದಾರೆ, ಯಾವ ಶಾಲಾ ಕಾಲೇಜುಗಳಲ್ಲಿ ಇದ್ದಿದ್ದಾರೆ, ಟೀಚರ್ಸ್ನ ಮೀಟ್ ಮಾಡಬೇಕು. ಇದನ್ನು ಅವ್ರು ಬೇಸ್ ಏನೂ ಮಾಡಿರಲಿಲ್ಲ. ಅವರು ನೇರವಾಗಿ ಚುನಾವಣೆಗೆ ಅನೌನ್ಸ್ ಮಾಡಿದ್ರು ಲಾಸ್ಟ್ 1 ತಿಂಗಳು 2 ತಿಂಗಳು ಇದ್ದಾಗ. ಆವಾಗ ಈ 36 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಶಾಲೆ ಬರ್ತವೆ, ಎಷ್ಟು ಕಾಲೇಜುಗಳು ಬರ್ತವೆ, ಎಷ್ಟು ಪದವೀಧರರು ಯಾವ್ಯಾವ ಮೂಲೆಯಲ್ಲಿ ಇರ್ತಾರೆ, ಅದನ್ನು ಅವ್ರು ಸರ್ವೆ ಮಾಡೋಕ್ಕಾಗಿರಲಿಲ್ಲ. ಕಳೆದ ಸಾರಿನೂ ಅಷ್ಟೇ. ಕಳೆದ ಸಾರಿ ಏನಾಯಿತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಳೆದ ಸಾರಿ ಅವ್ರ ಮಗಳು ಮದುವೆ ಫಿಕ್ಸ್ ಆಗೋಯ್ತು. ಕ್ಯಾಂಡಿಡೇಟ್ ಇವ್ರಿಗೇನೆ ಕೊಡಬೇಕು ಅಂತ ಅನೌನ್ಸ್ ಮಾಡಿ, ಯಾಕೆಂದರೆ ಸಕ್ರಿಯ ಚುನಾವಣೆ ಮಾಡಿದ್ದಾರೆ, ಒಳ್ಳೆ ವ್ಯಕ್ತಿ ಅಂತ ಅನೌನ್ಸ್ ಮಾಡಿದ್ರು. ಅವ್ರೇನು ರೆಫ್ಯೂಸ್ ಮಾಡೋಕ್ಕಾಗಲ್ಲ. ಆ ಚುನಾವಣೆಯಲ್ಲಿ ಅವ್ರ ಮಗಳ ಮದುವೆ ಅದೇ ಟೈಮ್ ಮಗಳ ಮದುವೆ ಬೀಳ್ತು. ಅವ್ರು ಸಕ್ರಿಯವಾಗಿ ಅವಾಗ ಸಂಘಟನೆ ಮಾಡೋಕ್ಕಾಗಿರಲಿಲ್ಲ. ಆ ಕಾರಣದಿಂದ ಮತ್ತು 2ನೇ ಕಾರಣ ಹೇಳಿದ್ನಲ್ಲ, ರಿಜೆಕ್ಟ್ ಆಗಿತ್ತು ಅಂತೇಳಿ. ಆ ರಿಜೆಕ್ಟ್ ಆಗಿದ್ದ 2 ಕಾರಣದಿಂದ ಸೋತಿದ್ದಾರೆ ಅಷ್ಟೇ ಹೊರತು ಅವ್ರ ವರ್ಚಸ್ಸು ಅವ್ರಿಗೆ ಓಟ್ ಹಾಕ್ಬಾರ್ದು ಅಂತ ಜನ ಯಾವುದೇ ಕಾರಣದಿಂದ ಅವ್ರನ್ನ ಸೋಲಿಸಿಲ್ಲ. ಈ ಸಾರಿ ಎಲ್ಲ ಅದೇನಿತ್ತೋ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ತಳಮಟ್ಟದಿಂದ ಬೇರೆ ಮಟ್ಟದಿಂದ ಅವರು ಸಂಘಟನೆಯನ್ನು ಮಾಡಿಕೊಂಡು ಇವತ್ತು ನಾವು ಹೋಗ್ತೀವಲ್ಲ ಮೀಟಿಂಗ್ಗೆ, ಯಾವ ತಾಲೂಕು ಹೋಗಿ, ದೇವನಹಳ್ಳಿ ಹೋಗಿ, ಹೊಸಕೋಟೆ ಹೋಗಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಆನೇಕಲ್, ಯಾವ ಭಾಗದಿಂದ ಎಲ್ಲ ಭಾಗದಿಂದ ಬೆಂಗಳೂರು ಸಿಟಿ ಲೀಡರ್ಸ್ ಸೇರಿಸಿ ಆ ಭಾಗದಿಂದ ಅಷ್ಟು ದೂರದಿಂದ ಬರ್ತಾರೆ. ಅವ್ರ ಮೇಲೆ ಗೌರವ ಇಟ್ಟು
ಗೊತ್ತಾ? ಇಲ್ಲ ಸರ್, ಅಲ್ಲಲ್ಲೇ ಅವರವರೇ ಟೀಮ್ ಮಾಡ್ಕೊಂಡಿದ್ದಾರೆ, ಅವರೇ ಎನ್ರೋಲ್ ಮಾಡಿಸಿದ್ದಾರೆ. ಈಗ ಉದಾಹರಣೆ ನಾವು ಕೂಡ ನಮಗೂ ಹೊಸದಾಗೆ ಪರಿಚಯ ಆಗಿದೆ ರಾಮೋಜಿಗೌಡರು, ನಮಗೇನು ಅಳು ಬರಲ್ಲ, ನಮಗೂ ಪರಿಚಯ ಆಗಿದೆ. ಅವ್ರ ವ್ಯಕ್ತಿತ್ವ, ಅವ್ರ ವಿಶ್ವಾಸ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ನಮಗೆ ಇಂಥ ವ್ಯಕ್ತಿನ ರಾಜಕೀಯದಲ್ಲಿ ನಾವು ತಗೊಂಡು ವಿಧಾನ ಪರಿಷತ್ತಲ್ಲಿ ಕೂರಿಸ್ಬೇಕು ಅಂತ ತೀರ್ಮಾನ ಮಾಡಿ ನಾವು ಇಲ್ಲಿ ಎನ್ರೋಲ್ ನಾವು ಸುಮಾರು ಒಂದು 2,000 ನಾವೇ ನಮ್ಮ ಗ್ರೂಪ್ ಎಲ್ಲ ಸೇರಿಸಿ ಒಂದು 2,000 ಎನ್ರೋಲ್ನು ನಾವು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿಸಿದ್ದೀವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ DCM DK ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ಕೂತು ಚರ್ಚೆ ಮಾಡಿ ಕ್ಯಾಬಿನೆಟಲ್ಲೂ ಎಲ್ಲ ಅಪ್ರೂವಲ್ ತೊಗೊಂಡು ಎಲ್ಲ ಪ್ರೈವೇಟ್ ಕಾಲೇಜು, ಸ್ಕೂಲ್ಗಳು, ಸರ್ಕಾರಿ ರಜನ ಪದವೀಧರರಿಗೆ ಅವತ್ತು ರಜಾ ಘೋಷಣೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ರಜನ ಉಪಯೋಗಿಸ್ಕೊಂಡು, ನೀವು ಯಾವುದೇ ಅನುಮಾನ ಬೇಡ, ನೀವೇನು ಅಲ್ಲಿ ಓಟ್ ಹಾಕಿರ್ತೀರಲ್ಲ ಅದು ಸ್ಲಿಪ್ಪು ಮತ್ತು ಇದ್ರ ರೆಕಾರ್ಡ್ ತೊಗೊಂಡೋಗಿ ನಿಮ್ಮ ಇದರಲ್ಲಿ ಯಾವುದೇ ವೇಜು ನಿಮಗೆ ಕಟ್ಟಾಗೋದಿಲ್ಲ. ದಯಮಾಡಿ ಬಂದು ಅವತ್ತು ರಜನ ಉಪಯೋಗಿಸ್ಕೊಂಡು ನೀವು ಬಂದು ಮತ ನೀಡಿ. ಸರ್ಕಾರ ಘೋಷಣೆ ಮಾಡಿದೆ ರಜನ, ದಯಮಾಡಿ ಎಲ್ಲರೂ ಬಂದು ವೋಟ್ ಮಾಡಿ. ಯಾವುದೇ ಕಾರಣದಿಂದ ವೋಟ್ಗಳನ್ನ ಮಿಸ್ ಮಾಡಿಬಿಡಿ. ಕಳಕಳಿಯಿಂದ ಮತ್ತೊಮ್ಮೆ ಮನವಿ ಕಳ್ಕೊತಾ ಇದ್ವಿ. ಸರ್, ನಂದು ಇವತ್ತು ಹುಟ್ಟಿದಬ್ಬ. ನಾನು ಹುಟ್ಟಿದಬ್ಬ ಇವತ್ತು ಆಚರಣೆ ಮಾಡ್ಕೊಳ್ತಾ ಇಲ್ಲ. ಕಾರಣ ಯಾಕೆ ಅಂತಂತ ಹೇಳಿದ್ರೆ, ನಾನು ಇವತ್ತು ನಮ್ಮ ರಾಮೋಜಿಗೌಡ್ರನ್ನ ಶತಾಯಗತಾಯ ಗೆಲ್ಲಿಸಲೇಬೇಕು ಅಂತಂತೇಳಿ ತೀರ್ಮಾನ ಮಾಡಿ ನಾವೆಲ್ಲ ನಮ್ಮ ಸೈನ್ಯ ಪಡೆ, ನಮ್ಮ ಸ್ನೇಹಿತರೆಲ್ಲ ಇದೆ ನೋಡಿ ಇಲ್ಲಿ ಅಕ್ಕಪಕ್ಕ. ಇದು ಸುಮಾರು ನಾವು ಒಂದು 150-200 ಜನ ಟೀಮ್ ಮಾಡ್ಕೊಂಡು ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಅದಾದಮೇಲೆ ಬೇರೆ ಬೇರೆ ಅಧಿಕಾರಿಗಳ ವರ್ಗದವರು, ರಿಟೈರ್ಡ್ ಅಧಿಕಾರಿ ವರ್ಗದವರು, ಟೀಚರ್ಸ್ ಇರ್ಬೋದು, ಎಲ್ಲರೂ ಒಗ್ಗೂಡಿಸ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೂ ಮೊದಲನೇದು ನನ್ನ ಈ ಸಂದರ್ಭ ಹುಟ್ಟುಹಬ್ಬ ಸಂದರ್ಭದಲ್ಲಿ ಅವ್ರಿಗೆ ಮೊದಲನೇದು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ 9 ವಾರ್ಡಲ್ಲೂ ಕೂಡ. ಅದರಿಂದ ನಾವು ಖಂಡಿತ ನಮ್ಮೆಲ್ರಿಗೂ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಸ್ನೇಹಿತರೆಲ್ಲರೂ, ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈಗಾಗಲೇ ಇವತ್ತು ನಾನು ಹುಟ್ಟಿದಬ್ಬ ಆದರೂ ನಮ್ಮ ಹುಡುಗರೆಲ್ಲ ಮಾಡ್ತೀವಿ ಬೇಡ, ನಮ್ಮದು ಎಲೆಕ್ಷನ್ ಇವತ್ತು ಇದೇ ಬ್ಯುಸಿ ಇರೋದ್ರಿಂದ ನಾವು ಎಲೆಕ್ಷನ್ ಮುಗಿಸೋಣ. ಎಲ್ಲ ನಾವು ಏನೇ ಮಾಡಿ ರಾಮೋಜಿಗೌಡ್ರನ್ನ 6ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ಅವ್ರನ್ನ ಗೆಲ್ಲಿಸಿ ವಿಜಯೋತ್ಸವ ಆಚರಿಸ್ತೀವಲ್ಲ, ಅವಾಗ ಬೇಕಾದ್ರೆ ಮಾಡ್ಕೊಂಡು ಅಲ್ಲಿವರೆಗೂ ಮಾಡೋದು ಬೇಡ ಅಂತಂತ ಹೇಳಿ ನಾವು ಇವತ್ತು ರದ್ದು ಮಾಡಿದ್ದೀವಿ. ನನಗೆ ನನ್ನ ಹುಟ್ಟಿದಬ್ಬ ಮುಖ್ಯ ಅಲ್ಲ, ನಮ್ಮ ರಾಮೋಜಿಗೌಡ್ರು ಗೆಲ್ಸೋದೇ ನಮ್ಮದು ಹುಟ್ಟಿದಬ್ಬ ಆಚರಿಸ್ಕೊಂಡೆ ಮಾಡ್ಕೊಂಡಂಗೆ. ಈಗಾಗಲೇ ಬೆಳಗ್ಗೆನೇ ನಮಗೆ ರಾಮೋಜಿಗೌಡರು ಫೋನ್ ಮಾಡಿ ವಿಶ್ ಮಾಡಿದ್ರು. ನನಗೆ ಭಾಳ ಸಂತೋಷ ಆಯಿತು. ಅವರ ವ್ಯಕ್ತಿತ್ವ ನಾನು ಕಂಡಂಗೆ, ನಾನು ರಾಜಕಾರಣಿಗಳು ನೋಡಿದ್ದೀನಿ, ಭಾಳ ವಿಶೇಷವಾದ ವ್ಯಕ್ತಿತ್ವ ನಮ್ಮ ರಾಮೋಜಿಗೌಡರಲ್ಲಿದೆ. ಆ ಥರದ ವ್ಯಕ್ತಿತ್ವ ನಾನು ನೋಡಿರಲಿಲ್ಲ. ಆದ್ದರಿಂದ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಕೂಡ ನನಗೆ ವಿಶ್ ಮಾಡಿದರು. ಬೆಳಗ್ಗೆನೇ ಎಲ್ಲ ನಮ್ಮ ಬೇರೆ ಬೇರೆ ನಾಯಕರು ಕೂಡ ವಿಶ್ ಮಾಡಿದರು. ಎಲ್ರಿಗೂ ಯಾರ್ಯಾರು ನನಗೆ ವಿಶ್ ಮಾಡಿದ್ದಾರೆ ಮತ್ತು ಇಲ್ಲೆಲ್ಲ ನೀವೆಲ್ಲ ಬಂದಿದ್ದೀರ ಮಾಧ್ಯಮದವರು ಕೂಡ, ಅವ್ರಿಗೂ ಮತ್ತು ನಿಮ್ಮೆಲ್ರಿಗೂ ನಾನು ಈ ಸಂದರ್ಭದಿಂದ ತುಂಬ ಅಭಿನಂದನೆಗಳು ತಮಗೆಲ್ರಿಗೂ ಹೊಂದಿಸ್ತಾ ಇದ್ದೀನಿ. ಖಂಡಿತ ನಾನು ಹುಟ್ಟುಹಬ್ಬ ಮುಖ್ಯ ಅಲ್ಲ, ರಿಸಲ್ಟಲ್ಲಿ ತೋರಿಸ್ಬೇಕು ಅಂತ ನಾವು ಮನಸ್ಸು ಮಾಡಿ ಇದು ಮಾಡಿಬಿಟ್ಟಿದ್ದೀವಿ. ಇದು ಮುಖ್ಯ ಅಲ್ಲ, ನಾವು ಹಬ್ಬ ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿ ಕೆಲಸಗಳಾಗಲ್ಲ. ಅದು ಮುಖ್ಯ ಅಲ್ಲ, ಅವ್ರನ್ನ ಗೆಲ್ಸೋದೇ ನಮ್ಮ ಮುಖ್ಯ. ಅವ್ರನ್ನ ವಿಧಾನ ಪರಿಷತ್ ಕಳಿಸೋದೇ ನಮ್ಮದು, ಅದೇ ಹುಟ್ಟಿದಬ್ಬ ಅಷ್ಟೇನೇನೆ. 2 ಅಂತ ಇದೆ, ಆ 2ರ ಮುಂದೆಗಡೆ ಅವ್ರ ಫೋಟೋ ಮತ್ತು ಹೆಸರಿದೆ. ಅದ್ರ ಮುಂದೆ ಬಾಕ್ಸ್ ಇರುತ್ತೆ, ಆ ಬಾಕ್ಸ್ನಲ್ಲಿ 1 ಅಂತ ಒಂದು ಗೆರೆ ಎಳಿಬೇಕು. ಅದು ಮತ್ತೆ ಅದಕ್ಕೆ ಅಲಂಕಾರ ಮಾಡೋದು, ಆ ಬಾಕ್ಸಿಗೆ ಟಚ್ ಮಾಡೋದು, ONE 1 ಅಂತ ಬರೆಯೋದು, ಬೇರೆ ಏನೋ ಫ್ಲವರ್ ಬರೆಯೋದು, ಅವ್ರ ಮೇಲೆ ವಿಶ್ವಾಸ ಜಾಸ್ತಿ ಅಂತ, ಅದೆಲ್ಲ ಮಾಡಿದ್ರೆ ಖಂಡಿತ ವೋಟ್ ರಿಜೆಕ್ಟ್ ಆಗುತ್ತೆ. ಕಳೆದ ಬಾರಿ 3,600 ನಮ್ಮ ರಾಮೋಜಿಗೌಡ ಪರವಾಗಿದ್ದಂಥ ವೋಟ್ಗಳು ರಿಜೆಕ್ಟ್ ಆಗಿದೆ. ಈ ಸರಿ ಅದಂಗೆ ಆಗೋದು ಬೇಡ. ದಯಮಾಡಿ ನೀವು ವೋಟ್ ಮಾಡುವಾಗ, ಚಲಾವಣೆ ಮಾಡುವಾಗ ಅವ್ರದ್ದೇ ಪೆನ್ ಒಳಗಡೆ ಕೊಡ್ತಾರೆ ಎಲೆಕ್ಷನ್ ಆಫೀಸರ್ಸು, ಆ ಪೆನ್ನಲ್ಲೇ ನೀವು ಮಾರ್ಕ್ ಮಾಡಬೇಕು ನಂಬರ್ 1 ಅಂತಂತ ಹೇಳಿ. ದಯಮಾಡಿ 8ರಿಂದ 4 ಚುನಾವಣೆ ನಡೆಯುತ್ತೆ. ಆ ಸಮಯದಲ್ಲಿ ಎಲ್ಲ ಆಯಾ ಕ್ಷೇತ್ರಗಳ ಏನು ನಿಮ್ಮ ಬೂತ್ ಸೆಂಟರ್ಗಳಿದೆ ಅಲ್ಲಿ ಬಂದು ಆದಷ್ಟು ಬೇಗ ಮಧ್ಯಾಹ್ನದ ಒಳಗಡೆ ಮತ ಚಲಾಯಿಸಿ. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಾರ್ಟ್ ನಂಬರ್ 27 ಅಂಬೇಡ್ಕರ್ ಕಾಲೇಜ್ ಮಲ್ಲತ್ತಳ್ಳಿ ರಿಂಗ್ ರೋಡ್ದಲ್ಲಿ ನಡೆಯುತ್ತೆ. ದಯಮಾಡಿ ಎಲ್ಲರೂ ಕೂಡ ಬೇಗ ಬಂದು ನಮ್ಮ ರಾಮೋಜಿಗೌಡರಿಗೆ ನಾನು ಹೇಳಿದ ಪ್ರಕಾರ 1 ಗೆರೆಳೆಯ ಮುಖಾಂತರ ಸೀರಿಯಲ್ ನಂಬರ್ 2ಗೆ ಮತ ನೀಡಿ ನೀವೆಲ್ಲರೂ ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಈಗಾಗಲೇ ಹಿಂದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂಥ ಕುಸುಮಾ ಮೇಡಮ್ ಅವರು ಬಹಳ ಸಕ್ರಿಯವಾಗಿ ಈ ಚುನಾವಣೆಯಲ್ಲೂ ಕೂಡ ಎಲ್ಲ ಕಡೆಯೂ ಮಾರ್ಗದರ್ಶನಗಳನ್ನ ನೀಡಿ ಎಲ್ರಿಗೂ ಮತ ನೀಡಬೇಕು ಅಂತ ಈಗಾಗಲೇ ಸುಮಾರು ಎಲ್ರಿಗೂ ಆರ್ನು ಮಾಡಿ ಎಲ್ಲ ಕಡೆಯೂ ಅವರು ಓಡಾಡಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಹನುಮಂತರಾಯಪ್ಪರು ಮೊನ್ನೆ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಬ್ಲಾಕ್ ವಾರ್ಡ್ ಅಧ್ಯಕ್ಷಗಳು ಎಲ್ಲ ಕಾರ್ಯಕರ್ತನ 9 ವಾರ್ಡಿಂದ ಕರೆದು ಅವರು ವಿಶೇಷವಾಗಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ರಾಮೋಜಿಗೌಡರನ್ನ ಗೆಲ್ಲಿಸ್ಬೇಕು, ನೀವೆಲ್ಲ ಸಕ್ರಿಯವಾಗಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಕುಸುಮಾ ಮೇಡಮ್ ಅವ್ರಿಗೆ ಮತ್ತು ನಮ್ಮ ಹನುಮಂತರಾಯಪ್ಪನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ರಾಮೋಜಿಗೌಡರ ಪರವಾಗಿ ಅವರು ತುಂಬ ಹೃದಯದ ಅಭಿನಂದನೆಗಳು ಸೇರಿಸ್ತೀನಿ. ಅದರಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಉಸ್ತುವಾರಿಯಾಗಿ ನನ್ನ ಆತ್ಮೀಯ ಸ್ನೇಹಿತರು, ನಾವು ಅವರು ಒಂದೇ ಕಾಲೇಜಲ್ಲಿ ನಾವು ಸ್ಟಡಿ ಮಾಡಿದಂಥವರು, ಭಾಳ ವರ್ಷ 40 ವರ್ಷದಿಂದ ನಾವು ಕುಟುಂಬದ ಒಂದು ಸ್ನೇಹಿತರು. ನಾವು ಜೆ ಹುಚ್ಚಪ್ಪನವರು ಎಕ್ಸ್ ಮೇಯರು,
ಅವ್ರನ್ನೂ ಕೂಡ ಉಸ್ತುವಾರಿಯಾಗಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಹಾಕಿದ್ದಾರೆ. ಅವರು ಕೂಡ ಈಗಾಗಲೇ ಸುಮಾರು ಮೀಟಿಂಗ್ಗಳಿಗೆ ಬಂದು ಎಲ್ಲರನ್ನೂ ಕೇಳಿ ಪ್ರತಿದಿನ ನನ್ನ ಹತ್ರ ರಿಪೋರ್ಟ್ ತೊಗೊಳ್ತಾ ಇದ್ದಾರೆ, ಏನು ನಡೀತಾ ಇದೆ, ಯಾವ ಕಡೆ ಏನಾಗ್ತಾ ಇದೆ ಇದು ಮಾಡಿದ್ದಾರೆ. ಅವರು ಕೂಡ ಬಹಳ ವಿಶೇಷವಾಗಿ ಎಲ್ಲ ವಾರ್ಡಿನ ಮಾಹಿತಿಗಳು ತಗೊಳ್ತಾರೆ. ಡೈಲಿ ಒಂದು 10 ಸಾರಿ ಫೋನ್ ಮಾಡ್ತಾರೆ, ಮತ್ತು ಒಂದು ವಿಸಿಟ್ ಆಗ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೆ ಹುಚ್ಚಪ್ಪನವ್ರಿಗೂ, ನಮ್ಮ ಜಿ ಚಂದ್ರಶೇಖರ್ ಸಾಹೇಬರು ಅವರು ಇನ್ಚಾರ್ಜ್ ಇದ್ದಾರೆ, ಅವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಡಿ ಕೆ ಸುರೇಶ್ ಸಾಹೇಬರು. ಅವ್ರು ನಾಮಿನೇಷನ್ ದಿವಸನೇ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಬಂದರು. ನಾಮಿನೇಷನ್ ದಿವಸ ಸಕ್ರಿಯವಾಗಿ ಅವರು ನಿಂತ್ಕೊಂಡು ಈಗ ನಮ್ಮ ಹನುಮಂತರಾಯಪ್ಪಣ್ಣವ್ರು ಫೋನ್ ಮಾಡಿದರು. ನಮ್ಮ MP ಸುರೇಶ್ ಸಾಹೇಬರು ಎಲ್ಲ ಭಾಗಕ್ಕೂ ಫೋನ್ ಮಾಡಿ ದಯಮಾಡಿ ಎಲ್ಲ ಕಾಂಗ್ರೆಸ್ ವೋಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಹಾಗೆಯೇ ನಮ್ಮ ಎಲ್ಲ ನಾಯಕರುಗಳು ಮತ್ತು ಶಾಸಕರು ಇರ್ಬೋದು, ಅವ್ರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಅದು ಬಿಟ್ಟು ಎಲ್ಲ ಈ ಇದರಲ್ಲಿ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ನಾಯಕರು, ನಮ್ಮ ವಾರ್ಡ್ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು, ಆಮೇಲೆ ನಮ್ಮ KPCC ಸದಸ್ಯರುಗಳಿದ್ದಾರೆ, ಎಲ್ಲ ಮಹಿಳಾ ಘಟಕದ ಅವರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಇನ್ನೊಂದು ಮನವಿ ಏನಂತಂದರೆ, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಬ್ಲಾಕ್ ವಾರ್ಡ್ ಅಧ್ಯಕ್ಷರು ಮತ್ತು ಎಲ್ಲ ವಿವಿಧ ಘಟಕಗಳ ಅಧ್ಯಕ್ಷರುಗಳು, ಮಹಿಳಾ ಘಟಕ ಅಧ್ಯಕ್ಷರುಗಳು 3ನೇ ತಾರೀಕು ಬೆಳಗ್ಗೆ 7 ಗಂಟೆಗೇನೆ ಅಂಬೇಡ್ಕರ್ ಕಾಲೇಜ್ ಬೂತ್ ಹತ್ರ ಬಂದು ತಾವೆಲ್ಲರಿಗೂ ಸಕ್ರಿಯವಾಗಿ ನಿಂತು ನಿಮ್ಮ ಭಾಗದಲ್ಲಿ ಯಾರು ಎನ್ರೋಲ್ ಮಾಡಿಸಿ ಜವಾಬ್ದಾರಿ ತೊಗೊಂಡಿದ್ದೀರಾ ಅವ್ರನ್ನ ಎಲ್ಲರೂ ಕರ್ಕೊಂಬಂದು ದಯವಿಟ್ಟು ಮತ ಹಾಕೋದಕ್ಕೆ ತಾವೆಲ್ಲರ ಸಕ್ರಿಯವಾಗಿ ನಿಂತ್ಕೊಂಡು ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ಕೊಳ್ತೀನಿ. ಅವತ್ತು ಕೂಡ ಬೂತ್ ಹತ್ರ ಬಂದು ಎಲ್ಲ ನಿಂತ್ಕೊಂಡು ಬೆಳಗ್ಗೆ 7ರಿಂದ ಸಾಯಂಕಾಲ 5 ಗಂಟೆವರೆಗೂ ನಾವಲ್ಲಿ ಸಕ್ರಿಯವಾಗಿ ನಿಂತ್ಕೊಂಡು ಕೆಲಸ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್.